ಕೊಂದು ಹಾಕ್ತಾರೇನೋ ಅನ್ನಂಗೆ ಗುಟ್ಟಾಗಿ ಮಾತಾಡ್ತಿದ್ದಾರೆ. ಅದೇನು ಅಂತ ನೀನೇ ಕೇಳು. ನೋಡು, ಎಲ್ಲರೂ ಸೇರಿ ಅಮ್ಮನ ಗೋಳೈಕೊಳ್ಳೋದಕ್ಕೆ ಈ ರೀತಿ ಎಲ್ಲ ಹೇಳಿದ್ವಿ. ನಮಗೂ ಈ ಕಿಡ್ನಾಪ್ಗೂ ಯಾವುದೇ ಸಂಬಂಧ ಇಲ್ಲ. ನಿನ್ ವಿರುದ್ಧ ನಡ್ಕೊಳ್ಳೋದಕ್ಕೆ 100 ಸಲ ಯೋಚನೆ ಮಾಡ್ತೀನಿ ಅಂತದ್ರಲ್ಲಿ ಅತ್ತೆನ ಮುಟ್ಟೋ ಧೈರ್ಯ ನನಗಷ್ಟು ಧೈರ್ಯ ಇಲ್ಲ. ನಮಗೂ ಸೀರಿಯಸ್ಲಿ. ಏನು ಶೀಲಂ ಇದು? ನನಗೆ ಮಾಡದೇ ಇರೋ ತಪ್ಪನ್ನ ಹೊತ್ಕೊಂಡು ಓಡೋದಕ್ಕೆ ಇಷ್ಟ ಇಲ್ಲ. ಆದರೆ ಒಂದು ಮಾತ್ರ ನಿಜ, ನನಗೆ ನಿನ್ನ ಮೇಲಿನ ಕೋಪ ಲೈಫ್ ಲಾಂಗ್ ಇದ್ದೇ ಇರತ್ತೆ. ಒಂದು ಹೆಣ್ಣು ಮುಂದೆ ಇಟ್ಕೊಂಡು ನಿನಗೆ ಆಟ ಆಡ್ಸೋದಕ್ಕೆ ಮನಸ್ಸಲ್ಲಿ ಯೋಚನೆ ಮಾಡಲ್ಲ. ಯೋಚನೆ ಮಾಡು, ನಿನಗೆ ಆಗದೇ ಇರೋರು ಯಾರಾದ್ರೂ ಇರ್ಬೋದಲ್ವಾ? ಅವರೇ ಈ ಕೆಲಸ ಮಾಡಿರ್ಬೋದು. ಊರು ತುಂಬ ಇರ್ತಾರೆ. ಹೇಗೆ ಹೇಳ್ತಾನೆ ಶೀಲಂ? ಒಂದು ಕೆಲಸ ಮಾಡಬೇಕಾದ್ರೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡು. ನಿನಗೆ ನಮ್ಮ ಮೇಲೆ ಅಷ್ಟೊಂದು ಅನುಮಾನ ಇದ್ರೆ ಅವ್ರಿಗೂ ಹೇಳು. ಅವ್ರು ಬಂದು ಇನ್ವೆಸ್ಟಿಗೇಷನ್ ಮಾಡಲಿ. ಮತ್ತ್ಯಾಕೋ ಅವನ್ನ ಅಷ್ಟು ಕೇಳಿಸ್ತೀಯಾ? ಫೈಟ್ ಮಾಸ್ಟರ್ ನಂಜುಗುಡಿ. ರಾಧಿಕಾ, ಶಾಂತನು ಹೋದ್ನಾ? ಈಗ ತಾನೇ ಹೋದ. ನಿಮ್ಗೆ ವಿಷಯ ಗೊತ್ತಾಯ್ತಾ? ಗೊತ್ತಾಗಿದೆ. ಶೀಲಾ ಮತ್ತೆ ನಂಜುಗುಡಿ ಹತ್ರ ತುಂಬ ಕೋಪದಿಂದ ಮಾತಾಡ್ತಾ ಇದ್ದ. ನಾನು ಅವ್ನ ಮುಂದೆ ಹೋದರೆ ಎಲ್ಲಿ ನನ್ನ ಜೊತೆನೂ ಜಗಳ ಆಡ್ತಾನೋ ಅಂತ ನಾನು ಹೋಗಲಿಲ್ಲ. ಅವ್ನು 1000 ಹೇಳ್ಕೊಳ್ಳಿ, ನಮಗೂ ಇದಕ್ಕೂ ಸಂಬಂಧ ಇಲ್ಲದೆ ಇರೋ ಥರ ಅವ್ನ ಮುಂದೆ ಇದ್ಬಿಡೋಣ. ಆದರೆ ಅವ್ನು ತುಂಬ ಬುದ್ಧಿವಂತ ಜಾನಕಿ. ಅವನನ್ನು ನಂಬಿಸೋದು ಕಷ್ಟನೇ ಬಿಡು. ಅದು ಅಲ್ಲದೆ ಚಕೋರಿ ಅಕ್ಕ, ನಾನು ಶೀಲಂ ನಂಜುಗುಡಿ 3 ಜನನೂ ಸೇರ್ಕೊಂಡು ಏನೋ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂತ ಅವನ ಮುಂದೆನೇ ಹೇಳಿಬಿಟ್ರು. ಆಗಲೇ ಅವನ ಅನುಮಾನ ಇನ್ನೂ ಜಾಸ್ತಿ ಆಗಿತ್ತು. ಈ ನಮ್ಮಮ್ಮಂಗೆ ಯಾವಾಗ ಬುದ್ಧಿ ಬರುತ್ತೋ ನನಗಂತೂ ಗೊತ್ತಿಲ್ಲ. ಶೀಲಂ ನಂಜುಗುಡಿಗೆ ಹೇಳೋಣ, ಅವನ ಕಾಟ ಇನ್ಮೇಲೆ ಜಾಸ್ತಿ ಆಗುತ್ತೆ, ಅವನಿಗೆ ಅನುಮಾನ ಬರದೇ ಇರೋ ಹಾಗೆ ನಾವು ಹುಷಾರಾಗಿರೋಣ ಅಂತ. ರಾಧಿಕಾ, ಈ ಶಾಂತನುಗೆ ಈ ಕೆಲಸದಿಂದ ನಾವಿಲ್ಲ ಅನ್ನೋದನ್ನ ಹೇಗಾದ್ರೂ ಮಾಡಿ ಗೊತ್ತು ಮಾಡಬೇಕಲ್ಲ. ಈ ಕೆಲಸದಿಂದ ನಾವೇ ಇರೋದು ಅನ್ನೋ ಅನುಮಾನ ಅವನಿಗೆ ಈಗಾಗಲೇ ಬಂದಾಗಿದೆ. ಇನ್ನು ಮುಂದೆ ನಾವು ಅವನಿಂದ ತಪ್ಪಿಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಜಾನಕಿ. ಸರಿ ಹಾಗಾದ್ರೆ. ರಾಧಿಕಾ, ಜಾನಕಿ ಏನೋ ಗುಟ್ಟಾಗಿ ಮಾತಾಡ್ತಿರೋ ಹಂಗಿದೆ. ನನಗೂ ಆ ಗುಟ್ಟು ಏನು ಅಂತ ಒಂದು ಸ್ವಲ್ಪ ಹೇಳಿದ್ರೆ ಖುಷಿ ಆಗುತ್ತಪ್ಪ. ನಾನು ಒಂದು 4 ಜನರ ಜೊತೆಗೆ ಆ ಗುಟ್ಟು ಹಂಚ್ಕೋತೀನಿ. 2 ದಿನದಿಂದ ನನ್ನ ತಲೆ ಸಿಡಿದು 2 ಹೋಳು ಆಗೋದೊಂದೇ ಬಾಕಿ ಇದೆ. ನೀವ್ಯಾರು ಆ ಗುಟ್ಟು ಏನು ಅಂತಾನೆ ಬಿಟ್ಕೊಡ್ತಾ ಇಲ್ಲ. ಅಲ್ಲ, ನೀವೆಲ್ಲರೂ ಏನು ಅನ್ಕೊಂಡಿದ್ದೀರ ನನ್ನ ಈ ಮನೆಯಲ್ಲಿ? ಮನೆ ಕೆಲಸದವಳಂತಾನ? ಛೇ, ಮನೆ ಕೆಲಸದವ್ರಿಗೆ ನಿನ್ನನ್ನು ಯಾಕಮ್ಮ ಹೋಲಿಸ್ಕೋತೀಯಾ? ಅಂದ್ರೆ ಏನೇ ನಿನ್ನ ಮಾತಿನ ಅರ್ಥ? ನನ್ಗಿಂತ ಮನೆ ಕೆಲಸದವ್ರೆ ವಾಸಿ ಅಂತನಾ? ಅಯ್ಯೋ, ನಾನೆಲ್ಲಮ್ಮ ಹಾಗೆ ಹೇಳ್ದೆ. ಸರಿ, ಅದ್ ಬಿಡು. ನಾನು ರಾಧಿಕನ ಹತ್ರ ದೊಡ್ಡಮ್ಮ ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇದ್ದೆ. ಹೌದು ಅಕ್ಕ, ನಾಳೆ ಹೊರಟು ನಾಡಿ ಸಂಜೆ ಬಂದ್ಬಿಡ್ತಾರೆ ಅಂತ ನಾನು ಹೇಳ್ತಾ ಇದ್ದೆ. ಅಷ್ಟ್ರಲ್ಲಿ ನೀವು ಬಂದ್ಬಿಟ್ರಿ ನೋಡಿ. ಹೌದಾ? ಹೋಗಿ ನಿಮ್ಮಿಬ್ರು ಮುಖನ ಕನ್ನಡಿಯಲ್ಲಿ ನೋಡ್ಕೊಳ್ಳಿ. ನೀವಿಬ್ರು ಹೇಳ್ತಾ ಇರೋದು ಸತ್ಯನ ಸುಳ್ಳ ಅಂತ ಗೊತ್ತಾಗುತ್ತೆ. ರಾಧಿಕಾ, ನಾನು ಜಾನಕಿ ಹತ್ರ ಸ್ವಲ್ಪ ಮಾತಾಡಬೇಕು, ನೀವು ಹೋಗು. ಅಮ್ಮ, ಅದೇನಿದೆಯೋ ನಮ್ಮ ಮುಂದೆನೇ ಹೇಳು. ನನಗೆ ನಾನು ಬೇರೆ ಅಲ್ಲ, ಇವಳು ಬೇರೆ ಅಲ್ಲ. ಓ ಹೌದಾ? ಆದರೆ ನನಗೆ ನನ್ನ ಮಗಳ ಹತ್ರನೇ ಮಾತಾಡಬೇಕು. ನನಗೆ ನೀನು ಬೇರೆ ಅಲ್ಲ, ಅವಳು ಬೇರೆ ಅಲ್ಲ ಅಂತ ಗೊತ್ತಿರಲಿಲ್ಲಮ್ಮ. ಈಗ ಗೊತ್ತಾಯ್ತು ನೋಡು. ಜಾನಕಿ, ಅಮ್ಮ ಏನು ಹೇಳ್ತಾರೋ ಕೇಳು, ನಾನು ಆಮೇಲೆ ಸಿಗ್ತೀನಿ. ಏಯ್, ತೋರಿಸ್ಬಿಟ್ಟಲ್ಲ ನಿನ್ನ ಬುದ್ಧಿನ. ನಾನು ರಾಧಿಕನ್ ವಿರುದ್ಧವಾಗಿದ್ದೀನಿ, ಅವಳು ನಮ್ಮ ಮನೆಯಿಂದ ಹೊರಗಾಗ್ತೀನಿ, ಶಾಂತನಿಗೆ ಹೆಲ್ಪ್ ಮಾಡ್ತೀನಿ ಅಂತಿದ್ದೆ. ಎಲ್ಲಿ ನೋಡಿದ್ರೆ ಅವಳು ಸರಗಿಂತ ಬಚ್ಚಿಟ್ಕೊಳ್ಳೋ ಕೆಲಸ ಮಾಡ್ತಿದ್ಯಾ? ಮುಗಿತಾ ನಿನ್ ಮಾತು? ಎಲ್ಲ ಕೆಲಸನೂ ಹಾಳು ಮಾಡ್ಬಿಟ್ಟಲ್ಲಮ್ಮ. ತಲೆ ತಗ್ಸೋಂಥ ಕೆಲಸ ಮಾಡಿದ್ದು ನೀನು, ನಾನಲ್ಲ. ರಾಧಿಕನ್ ಜೊತೆ ಹಲ್ಕಿಸ್ಕೊಂಡು ಮಾತಾಡ್ತಾ ಇದ್ದಿದ್ದು ಯಾರು? ನೀನಾ ನಾನಾ? ರಾಧಿಕನ್ ದ್ವೇಷ ಮಾಡ್ತೀನಿ ಅಂತ ನನ್ನ ತಲೆ ಮೇಲೆ ಕೈ ಸೌರಿ ಮೋಸ ಮಾಡಿದ್ದು ನೀನಾ ನಾನಾ? ಅಮ್ಮ ಪ್ಲೀಸ್ ನಿಲ್ಲಿಸ್ತೀಯಾ? ಈ ಮನೇಲಿ ಏನ್ ನಡೀತಾ ಇದೆ? ರಾಧಿಕಾ, ಶೀಲಂ, ನಂಜುಗುಡಿ ಸೇರ್ಕೊಂಡು ಏನೋ ನಡೆಸ್ತಾ ಇದ್ದಾರೆ. ಅದನ್ನ ಹೇಗಾದ್ರೂ ಕಂಡಿಡಿಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಾ ಇದ್ದೆ, ಆದ್ರೆ ನನ್ನ ಕೈಯಲ್ಲಿ ಆಗ್ತಾನೆ ಇರ್ಲಿಲ್ಲ. ಅದಕ್ಕೆ ರಾಧಿಕನ ಹತ್ರ ಹೇಗಾದ್ರೂ ಬಾಯಿ ಬಿಡಿಸ್ಬೇಕು ಅಂತಿದ್ದೆ. ಅಯ್ಯೋ,
ಹೌದೇನೆ? ಮತ್ತಿನ್ನೇನಮ್ಮ, ಅಷ್ಟರಲ್ಲಿ ನೀನೆಲ್ಲ ಬಂದ್ಬಿಟ್ಟು ಹಾಳು ಮಾಡ್ಬಿಟ್ಟೆ. ಛೇ, ನಿನ್ಗಿರೋ ಅವಸರದಿಂದಾನೆ ಅವಳಿನ್ನೂ ಈ ಮನೇಲೇ ಇರೋದು. ಒಂದ್ ವಿಷಯ ಚೆನ್ನಾಗಿ ತಿಳ್ಕೊ, ರಾಧಿಕನ್ನ ಇನ್ ಮುಂದೆ ಈ ಮನೆಯಿಂದ ಕಳ್ಸೋದಕ್ಕಾಗಲ್ಲ. ಅವಳು ಈ ಮನೇಲಿ ಗಟ್ಟಿ ಆಗ್ತಾ ಹೋಗ್ತಾ ಇದ್ದಾಳೆ. ಅದಕ್ಕೆಲ್ಲ ಕಾರಣ ನೀನೆ. ಅಯ್ಯಯ್ಯೋ, ಗೊತ್ತಿಲ್ಲದೆ ಎಂಥ ಕೆಲಸ ಮಾಡಿಬಿಟ್ಟೆ. ಸರಿ, ಒಂದು ಕೆಲಸ ಮಾಡು. ಈಗ ನಾನು ಹೋಗ್ತೀನಿ, ರಾಧಿಕನ್ನ ಮತ್ತೆ ವಾಪಸ್ ಕರೆದು ಏನು ಅಂತ ಕೇಳು. ಪಾಪ ಶಾಂತನು ಮುಖ ನೋಡೋಕ್ಕಾಗ್ತಿಲ್ಲ, ಬೇಜಾರು ಮಾಡ್ಕೊಂಡು ಹೋದ. ಅವನ ವಿರುದ್ಧ ಏನೋ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ ನನಗೆ. ಇವಾಗ ವಿಷಯ ಹೇಳ್ತಾಳ ಅವಳು, ಹುಷಾರಾಗ್ತಾಳೆ. ಸರಿ ಸರಿ, ನೀನೇನು ಯೋಚನೆ ಮಾಡಬೇಡ. ಸದ್ಯದ್ರಲ್ಲೇ ಏನು ವಿಷಯ ಅನ್ನೋದನ್ನ ನಾನು ಕಂಡುಹಿಡಿತೀನಿ. ನೀನು ಇಲ್ಲಿಂದ ಹೊರಡಿ ಇವಾಗ. ಅಲ್ಲ ರಾಧಿಕಾ, ಶಾಂತನಿಗೆ ನಮ್ಮ ಮೇಲೆ ಅನುಮಾನ ಬರಬಾರ್ದು ಅಂತ ನಾವು ಅಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀವಿ. ಆದರೂ ಕೊನೆಗೂ ಅವನಿಗೆ ನಮ್ಮ ಮೇಲೆ ಅನುಮಾನ ಬಂದೇ ಬಿಟ್ಟಿದೆ. ಬೇರೆ ಯಾರೇ ಈ ಕೆಲಸ ಮಾಡಿದ್ರು ಈಗಿರೋ ಪರಿಸ್ಥಿತಿಲಿ ಅವನಿಗೆ ನಮ್ಮ ಮೇಲೆ ಅನುಮಾನ ಬರೋದು. ನಾವೀಗ ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದರೆ ಅವನ ತಲೆಯಿಂದ ಅನುಮಾನನ ತೆಗೆದು ಹಾಕ್ಬೇಕು. ರಾಧಿಕಾ, ಅವನ ತಲೆಯಲ್ಲಿ ಬಂದಿರೋ ಅನುಮಾನ ತೆಗ್ದು ಹಾಕೋದ್ರೊಳಗೆ ನನ್ನ ತಲೆ ತೆಗ್ದು ಹಾಕ್ತಾನೆ. ಅವನಿಗೆ ಜಾಸ್ತಿ ಅನುಮಾನ ಇರೋದು ನನ್ನ ಮೇಲೆ. ನಾನೇನು ಅವನ ಪರನೇ ಇದ್ದೀನಿ ಅಂತ ಅವನು ಅನ್ಕೊಂಡಿದ್ದಾನೆ. ಖಂಡಿತವಾಗ್ಲೂ ನನಗೆ ಕೇಳ್ತಾನೆ. ಅವಾಗ ನಾನೇನು ಹೇಳಿ? ಒಂದು ಐಡಿಯಾ. ಏನದು? ಹೇಗಿದ್ರು ನಿಮ್ಮಿಬ್ರು ಮೇಲೆ ಅವನಿಗೆ ಅನುಮಾನ ಬಂದಿದೆ. ಸೊ ಗೌಡಿ ಕಡೆಯಿಂದ ಕಾಲ್ ಮಾಡಿಸಿ ಒಂದಿಷ್ಟು ದುಡ್ಡು ಕೊಟ್ರೆ ಮಾತ್ರ ಶಾರದಾನ ಬಿಡೋದು ಅಂತ ಹೇಳ್ಸೋಣ. ಹೇಗಿದೆ ಐಡಿಯಾ? ಒಳ್ಳೆ ಐಡಿಯಾ. ಒಂದು ಸ್ವಲ್ಪ ಜಾಸ್ತಿನೇ ದುಡ್ಡು ಕೇಳಿಸೋಣ. ಅವನು ದುಡ್ಡು ಅರೇಂಜ್ ಮಾಡೋಕ್ಕಾಗದೆ ಒದ್ದಾಡಬೇಕು. ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಂತೂ ಸುಳ್ಳು. ಸೊ ಜಾನ್ಕಿ ಹೇಳಿದ್ದೆ ಬೆಟರ್ ಆಫ್. ಸರಿ, ಹಾಗೆ ಮಾಡೋಣ. ಹೌದು, ಎಷ್ಟು ದುಡ್ಡು ಕೇಳೋದು? 2 ಕೋಟಿ. ಈ ಅಮೌಂಟ್ ಕೇಳಿದಷ್ಟು ಪ್ರಾಣ ಬಿಟ್ಬಿಡ್ತಾನೆ ಅವನು. ಹಾಗಾದ್ರೆ 3 ಕೋಟಿ ಕೇಳೋಣ. ಆದಷ್ಟು ಬೇಗ ಅವನ ಪ್ರಾಣ ಹೋದ್ರೂ ಹೋಗ್ಬೋದು. ಅದೆಲ್ಲ ಸರಿ. ನಾವು ಶಾರದಾ ಬಗ್ಗೆ ಏನೇ ಕೇಳಿದ್ರು ನೀವು ಯಾಕೆ ಹೇಳ್ತಿಲ್ಲ? ಅಲ್ವಾ ರಾಧಿಕಾ? ಏನೇ ಕೇಳಿದ್ರು ಕೆಲಸ ಸಕ್ಸಸ್ ಆಗಿದೆ ಅನ್ನೋದನ್ನ ಮಾತ್ರ ಹೇಳ್ತಾ ಇದ್ದೀರಾ. ಅಲ್ಲಿ ಏನಾಯ್ತು, ಹೇಗೆ ಇಟ್ಕೊಂಬಂದ್ರಿ ಅನ್ನೋದನ್ನ ಮಾತ್ರ ನಮಗೆ ಹೇಳ್ತಾನೆ ಇಲ್ಲ. ಅಷ್ಟೇ ಅಲ್ಲ ಜಾನ್ಕಿ, ಶಾರದಾನ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಕೂಡ ಬಾಯ್ ಬಿಡ್ತಿಲ್ಲ ನೋಡು. ಯಾಕೆ ಹೇಳಿಲ್ಲ ಅಂದರೆ ನೀವಿಬ್ಬರೂ ಸರಿ ಇಲ್ಲ. ನಾವು ನಿಮ್ಗೆ ಹೇಳೋದು, ನೀವಿಬ್ರು ಅದ್ರ ಬಗ್ಗೆನೇ ಮನೇಲಿ ಮಾತಾಡೋದು, 3 ಹೊತ್ತು ನಮ್ಮ ಮನೇಲಿ ಬಿದ್ದಿರೋ ಶಾಂತನ ಕಿವಿಗೆ ಅದು ಬೀಳೋದು. ಅದು ಅಲ್ಲದೆ ರಾಧಿಕಾಗೆ ಅವ್ರ ಮೇಲೆ ಎಷ್ಟು ಕೋಪ ಇದೆ ಅನ್ನೋದು ನನಗೆ ಗೊತ್ತು. ಶಾರದವರು ಎಲ್ಲಿದ್ದಾರೆ ಅಂತ ರಾಧಿಕಾಗೆ ಹೇಳಿದ್ರೆ ಖಂಡಿತ ಶಾರದವರು ಕೈ ಅಥವಾ ಕಾಲನ್ನ ಕಳ್ಕೊತಾರೆ. ಅದಕ್ಕೆ ನಾನು ಹೇಳಿಲ್ಲ. ತುಂಬಾ ಚೆನ್ನಾಗಿ ತಮಾಷೆ ಮಾಡ್ತೀಯ. ಎಲ್ಲಿದ್ದಾರೆ ಶಾರದಾ? ಹೌದು ಕಣೋ, ಹೇಗೆ ಕಿಡ್ನಾಪ್ ಮಾಡಿದ್ರಿ? ಓ, ಅದೊಂದು ದೊಡ್ಡ ಕತೆ. ಇನ್ಯಾವ್ದಾದ್ರೂ ಹೇಳ್ತೀನಿ. ನಂಜುಗುಡಿ ಸ್ವಲ್ಪ ಕೆಲಸ ಇದೆ, ಬಾ. ನೀವ್ ಇವಾಗ ಹೇಳಲಿಲ್ಲ ಅಂದ್ರೆ ವಿಷಯ ಹೀಗೀಗಿದೆ ಅಂತ ನಾವೇ ಶಾಂತನ ಹತ್ರ ಹೇಳ್ಬಿಡ್ತೀವಿ. ಏನ್ ಜಾನ್ಕಿ, ನೀನಂತೂ ಹೇಗೋ ಅವನ ಜೊತೆ ಚೆನ್ನಾಗಿದ್ಯಾ, ಹೋಗಿ ವಿಷಯ ಮುಟ್ಟಿಸ್ಬಿಡು. ಹಾಗೆ ಮಾಡ್ತೀನಿ. ಹಾಗೇನಾದ್ರೂ ಮಾಡ್ಬಿಟ್ಟಿರಾ? ನೋಡ್ ರಾಧಿಕಾ, ಶಾಂತನ ಹೆಸರು ಹೇಳಿದ ತಕ್ಷಣ ನಂಜುಗುಡಿ ಕೈಕಾಲೆಲ್ಲ ನಡುಗ್ತಾ ಇದೆ. ಎಲ್ರ ಹತ್ರನೂ ದೊಡ್ಡ ರೌಡಿ ಅಂತ ಕೊಚ್ಕೋತೀಯಾ?
ಇನ್ನೊಂದ್ಸಲ ಹಳೆ ಕತೆ ತಕೊಂಡ್ ಬಾ, ಆವಾಗಿದೆ ನಿನಗೆ ಹಬ್ಬ. ಶಾಂತನು, ಅಪ್ಪ ಭಯ ಭಯ, ಶಾಂತನು. ಅಪ್ಪ ಶೀಲಂ, ಏನು ವಿಷಯ ಅಂತ ಹೇಳಪ್ಪ, ಇಲ್ಲಾಂದ್ರೆ ಇವ್ರು ನಮ್ಮನ್ನು ಬಿಡೋರಲ್ಲ. ಆಯ್ತು, ಹಾಗಾದ್ರೆ ಶಾರದಾ ಅಪಹರಣದ ಕತೆ ನಿಮ್ಗೆ ಹೇಳ್ತೀನಿ. ಎಲ್ಲಿ ಸೌಪರ್ಣಿಕ? ಮೇಡಮ್ ಆ ಶೆಡ್ಡಲ್ಲಿದ್ದಾರೆ. ನನಗೆ ಅವನ ಮೇಲಿರೋ ಕೋಪಕ್ಕೆ ಕೊಂದ್ರೂ ಆಶ್ಚರ್ಯ ಇಲ್ಲ. ಹಾಗೇನಾದ್ರೂ ಆದ್ರೆ ಅವಳನ್ನ ಮಣ್ಣಲ್ಲಿ ಹೂತಾಕ್ಬಿಡು. ಸರಿ ಮೇಡಮ್, ನೀವು ಹೇಳ್ದಾಗೆ ಮಾಡ್ತೀನಿ. ಏನತ್ತೆ, ದೊಡ್ಡಮ್ಮನ್ನ ಕೊಂದು ಹಾಕೋ ಪ್ಲಾನ್ ಮಾಡ್ತಾ ಇದ್ದೀರಾ? ಏನು ಮಾಡಲಿ ಮೇಡಮ್, ಪ್ರಾಣ ಭಯ. ಒಂದು ಚಿಕ್ಕ ತಪ್ಪು ಮಾಡಿಬಿಟ್ಟೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಡಮ್. ಹೌದು, ಏನೀಗ ಏನ್ ಮಾಡ್ತೀರಾ? ಈಗ ನೀವು ಇಲ್ಲಿ ಏನು ಮಾಡೋದಕ್ಕೆ ಬಂದಿದ್ದೀರೋ ಅದೇ ಕೆಲಸ ನಾವು ಮಾಡೋಣ ಅಂತ ಇದ್ದೀವಿ. ನನ್ನನ್ನು ಏನು ಮಾಡೋಕ್ಕಾಗೋದಿಲ್ಲ. ನೀವು ನೀವು ಈ ರೀತಿ ಬೆದರಿಸಿದ್ರೆ ನಾವು ಹೆದರಲ್ಲ. ಹಾಂ, ನಾವು ನಿಜವಾಗ್ಲೂ ನಿಮ್ಮನ್ನು ಕಿಡ್ನಾಪ್ ಮಾಡೋದಕ್ಕಂತಾನೆ ಬಂದಿರೋದು. ನಾನು ಯಾರು ಅಂತ ಗೊತ್ತಾ? ಗೊತ್ತಿದ್ದು ನನ್ನ ಮುಂದೆ ಹೀಗೆಲ್ಲ ಮಾತಾಡೋ ಧೈರ್ಯನಾ ನಿನಗೆ? ನಮ್ಮ ತಂದೆ ಚಂದ್ರಚೂಡ್ ದೇಸಾಯಿ ನಿಮ್ಗೆ ಏನಾಗಬೇಕು? ಅವ್ರನ್ನ ಸಾಯಿಸೋ ಪ್ರಯತ್ನ ಪಟ್ಟಾಗ ನಿಮ್ಮ ಮನಸ್ಸೆದ್ರೆ ಹೇಗೆ ಬಂತು? ಹಾಂ, ಅಯ್ಯೋ ಶೀಲಂ, ನಾವು ಮಾತಾಡ್ತಾ ಇದ್ರೆ ಅವ್ರು ಮಾತಾಡ್ತಾನೆ ಇರ್ತಾರೆ. ನಮ್ಮ ಕೆಲಸ ಮಾಡೋಣ ಬಾ. ಅತ್ತೆ ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ನಿಮ್ಮ ಅಹಂಕಾರಕ್ಕೆ ಪೆಟ್ಕೊಳ್ಬೇಕು ಅಂದರೆ ನಾನು ಈ ರೀತಿ ಮಾಡಲೇಬೇಕಾಗಿದೆ. ನಿಮ್ಮ ಮಗ ಶಾಂತನು ಸೊಕ್ಕನ ಕರಗಿಸ್ಲೇಬೇಕು. ನೀವಾಗೆ ಬರ್ತೀರಾ ಅಥವಾ ನಿಮ್ಮನ್ನ ಹೇಳ್ಕೊಂಡು ಹೋಗ್ಬೇಕಾ? ನನ್ನ ಮಗನಿಗೆ ಗೊತ್ತಾದ್ರೆ ಏನ್ ಮಾಡ್ತಾನೆ ಅಂತ ಗೊತ್ತಾ? ಅಯ್ಯೋ, ನಿಮ್ಮ ಮಗನ ಕಂಡಿದ್ದೀವಿ, ಬನ್ನಿ. ಇನ್ನೊಂದ್ಸರಿ ಕೇಳ್ತಾ ಇದ್ದೀನಿ, ನೀವಾಗೆ ಬರ್ತೀರಾ ಅಥವಾ ನಿಮ್ಮನ್ನ ಹೇಳ್ಕೊಂಡು ಹೋಗ್ಬೇಕಾ? ಇಷ್ಟು ಸುಲಭವಾಗಿ ಕೆಲಸ ಮುಗಿಸ್ಕೊಂಬಂದ್ರ? ನೀವು ಹೇಳ್ತಿರೋದೆಲ್ಲ ನಿಜಾನಾ? ಅಯ್ಯೋ ಇಲ್ಲ ರಾಧಿಕಾ, ನಾವು ಸೃಷ್ಟಿ ಮಾಡ್ಕೊಂಡು ಹೇಳ್ತಾ ಇದ್ದೀವಿ. ಏನು ರಾಧಿಕಾ, ನೀನು ಬುದ್ಧಿ ಇಲ್ದಿರೋ ಥರ ಮಾತಾಡ್ತಿದ್ಯಾ. ನಾವು ಯಾರಿಗೂ ಗೊತ್ತಾಗದೇ ಇರೋ ಕಿಡ್ನಾಪ್ ಮಾಡಿದ್ದೀವಿ. ನೀನು ನೋಡಿದ್ರೆ ನಮಗೂ ನಮ್ಮ ಕೆಲಸಕ್ಕೂ ಅವಮಾನ ಆಗೋಗಿ ಮಾತಾಡ್ತಿದ್ಯಾ. ಅಯ್ಯಯ್ಯೋ, ಹಾಗಲ್ಲ. ಶಾರದಾ ಅಂತವ್ರನ್ನ ಇಷ್ಟು ಸುಲಭವಾಗಿ ಬಲೆಗೆ ಬೀಳಿಸ್ಬೋದು ಅನ್ನೋದಾದ್ರೆ ಈ ಕೆಲಸನ ಯಾವತ್ತೂ ಮಾಡ್ಬೋದಾಗಿತ್ತಲ್ವಾ? ನೀನು ಹೇಳ್ದಾಗೆ ಮಾಡ್ಬೋದಿತ್ತು. ಆದರೆ ಈ ಮನೆಯಲ್ಲಿ ರಾಧಿಕಾ ಮತ್ತು ಶೀಲಂ ಅನ್ನೋ ಗಾಂಧಿ ವಂಶದ ಕುಡಿಗಳಿದ್ರು. ನಾನೇನೇ ಮಾಡೋದಕ್ಕೆ ಕೊಟ್ಟರು ಅವ್ರು ತಡೀತಾ ಇದ್ರು. ಅದಕ್ಕೆ ಇಷ್ಟು ದಿನ ಆದರೂ ನಾನು ಮಾಡಿರಲಿಲ್ಲ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗಲೇ ಆ ಶಾಂತನು ವರ್ಷದ ಕಾರ್ಯ ನಡೀತಿತ್ತು. ಸಾಕು, ಉತ್ತರ ಕುಮಾರನ್ ಪೌರುಷ ಒಲೆ ಮುಂದೆ ಅನ್ನೋ ಗಾದೆನ ನೀನ್ ನೋಡೇ ಮಾಡಿರ್ತಾರೆ ಅನ್ಸತ್ತೆ. ಮೈಕೈ ನೋವಾಗೋ ಹಾಗೆ ಆ ಶಾಂತನು ಹತ್ರ ಹೊಡಿಸ್ಕೊಂಡ್ ಬಂದಿರ್ತೀಯ, ಆದ್ರೂ ಅವನ ಬಗ್ಗೆನೇ ಮಾತಾಡ್ತೀಯ. ಜಾನಕಿ, ಇಷ್ಟೊಂದು ಕಂಡಮ್ ಮಾಡಬೇಡ. ಒಂದಲ್ಲ ಒಂದಿನ ಅವನ ಗೋರಿ ತೋಡೋದು ನಾನೇ. ಸರಿ, ಎಲ್ಲ ಕೇಳಿದ್ದಾಯ್ತಲ್ಲ. ಇನ್ಮೇಲೆ ಈ ವಿಷಯವಾಗಿ ಮನೆಯಲ್ಲಿ ಮಾತಾಡೋದಾಗ್ಲಿ ಅಥವಾ ಶಾಂತನುಗೆ ಗೊತ್ತಾಗೋ ಹಾಗೆ ನಡ್ಕೊಳ್ಳೋದಾಗ್ಲಿ ಮಾಡಬಾರ್ದು. ತುಂಬ ಕಷ್ಟಪಟ್ಟು ಈ ಕೆಲಸ ಮಾಡಿದ್ದೀವಿ. ಈ ಕೆಲಸ ಮುಂದೆ ಫಲ ಕೊಡಬೇಕು ಅಂತ ಹೇಳಿದ್ರೆ ಏನೂ ಗೊತ್ತಿಲ್ಲದೆ ಇರೋ ಹಾಗಿರಬೇಕು.
ಯಾಕೆ ಕಳ್ತಿದ್ದೀರಾ? ಏನಾಯ್ತು? ಯಾರಾದ್ರೂ ಏನಾದ್ರು ಅಂದ್ರ? ಏನಾಯ್ತಮ್ಮ ಹೇಳು. ಏನು ಆ ಶಾಂತನ ಏನಾದ್ರು ಅಂದ? ಹೇಳು, ಹುಟ್ಟೆ ಇಲ್ಲ ಅನ್ಸ್ಬಿಡ್ತೀನಿ. ಸಾಕು, ಸುಮ್ಮನೆ ಇರಿ ನೀವೆಲ್ಲ. ಈ ಮನೇಲಿ ನಾನು ಒಬ್ಳಿದ್ದೀನಿ ಅಂತ ಗೊತ್ತು ತಾನೆ. ನನ್ನನ್ನು ಬಿಟ್ಟು ನೀವೆಲ್ಲರೂ ಏನೇನೋ ಮಾತಾಡ್ತೀರಾ, ಏನೇನೋ ಗುಟ್ಟು ಮಾಡ್ತೀರಾ. ನಾನು ಬಂದ ತಕ್ಷಣ ಸುಮ್ಮನೆ ಆಗ್ಬಿಡ್ತೀರಾ. ನಾನು ಏನು ಪಾಪ ಮಾಡಿದ್ದೀನಿ? ಪಾಪ ಅಮ್ಮ ತುಂಬ ನೊಂದ್ಕೊಂಡಿದ್ದಾರೆ ಜಾನಕಿ. ನೀವು ಯಾಕೆ ಹೀಗೆ ಮಾಡ್ತೀರಿ ಅಂತ. ಅಲ್ಲ, ಅವ್ರು ನಮಗೇನು ದ್ರೋಹ ಮಾಡಿದ್ದಾರೆ? ನಾವು ಯಾವ ಫಿಲ್ಮ್ಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಅಮ್ಮ ಬಂದು ಬೇರೆನೋ ತಿಳ್ಕೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಮ್ಮ, ಇನ್ನು ಮುಂದೆ ಜಾನಕಿ ರಾಧಿಕಾ ಏನೇ ಪ್ಲ್ಯಾನ್ ಮಾಡಿದ್ರು ನಿಮ್ಮನ್ನು ಸೇರಿಸ್ಕೊಂಡೇ ಮಾಡ್ತಾರೆ, ಆಯ್ತಾ? ಅಯ್ಯೋ, ನಾವೇನ್ ಪ್ಲಾನ್ ಮಾಡೋದಕ್ಕಾಗುತ್ತೆ? ಅಮ್ಮ ಹೇಳೋದನ್ನೆಲ್ಲ ಮರ್ತ್ಬಿಟ್ಟ. ಏನಿದೆಲ್ಲ? ನೋಡು ಜಾನಕಿ, ಶೀಲಂ ನಂಜು ಇಬ್ಬರು ನನ್ನನ್ನು ದೂರ ಇಟ್ಟಿದ್ದಾರೆ. ಈಗಂತೂ ಶೀಲಂ ಬಾಯಿ ತೆಗೆದ್ರೆ ಸಾಕು, ಬರೀ ಸುಳ್ಳೆ ಮಾತಾಡ್ತಾನೆ. ನಂಜು, ನೀನ್ ಇಲ್ಲಿ ಇರ್ಬೇಡ, ನೀನ್ ವಾಪಸ್ ಊರಿಗೆ ಹೋಗು. ನಿನ್ನಿಂದನೇ ಅವ್ನು ಹಾಳಾಗ್ತಾ ಇರೋದು. ನೀವೆಲ್ಲರೂ ನನ್ನನ್ನು ದೂರ ಇಟ್ಟಿದ್ದೀರಾ. ಈ ಮನೇಲಿ ನಾನು ಒಬ್ಳಿಗೆ ಎಷ್ಟು ಅಂತ ಬಡ್ದಾಡ್ಲಿ? ನನ್ನ ಹತ್ರ ಮಾತಾಡಕ್ಕೆ ಯಾರೊಬ್ರು ಇಲ್ಲ. ಪಾಪ, ಇನ್ ಮುಂದೆ ಅವ್ರನ್ನ ಗೋಳೈಕೊಳ್ಳೋದು ಬೇಡ. ಹಾಗಂತ ನಮ್ಮ ಜೊತೆ ಸೇರಿಸ್ಕೊಳ್ಳೋದಕ್ಕಾಗತ್ತಾ? ಎಲ್ಲ ತಗೊಂಡೋಗಿ ಶಾಂತನು ಹತ್ರ ಹೇಳ್ತಾರಷ್ಟೆ. ಈ ಅಮ್ಮ ಬಂದಿ ಟೆನ್ಷನಲ್ಲಿ ನಾನು ಕೇಳದೆ ಮರ್ತ್ಬಿಟ್ಟೆ. ಹೌದು, ಶಾರದಾನ ಎಲ್ಲಿಟ್ಟಿದ್ದೀರಾ? ನಾನು ಅದನ್ನೇ ಕೇಳಬೇಕು ಅಂತಿದ್ದೆ. ಶೀಲಂ, ಆ ಶಾರದನ್ ಎಲ್ಲಿಟ್ಟಿದೀವಿ ಅನ್ನೋದು ಹೇಳ್ಬೇಡ. ನನಗೂ ಈ ಮನೇಲಿ ಯಾರಿಗೂ ಗೊತ್ತಾಗ್ತದೆ ಊಟ ತೊಗೊಂಡು ಹೋಗ್ತಿರೋದು ನನಗೆ ತುಂಬ ತೊಂದರೆ ಆಗ್ತದೆ. ಊಟನಾ? ಎಲ್ಲಿದ್ದಾಳೆ ಶಾರದಾ? ಮೇಲಿದ್ದಾರೆ. ನಂಜುಗುಡಿ, ಹೋಗಿ ತೋರಿಸು. ನನಗೆ ಅವ್ರನ್ನ ನೋಡೋದಕ್ಕೆ ಇಷ್ಟ ಇಲ್ಲ. ಬನ್ನಿ. ಹಾಯ್ ಶಾರದಕ್ಕ, ಹೇಗಿದ್ದೀರಿ? ಏಯ್ ನಂಜುಗಡೆ, ನಿನ್ನ ಸುಮ್ಮನೆ ಬಿಡೋದಿಲ್ಲ ನಾನು. ಮಗನಿಗೆ ಹೇಳಿ ನಿನ್ನ ಮತ್ತೆ ಶೀಲಂನ ಸಾಯಿಸ್ತೀನಿ. ಅಯ್ಯೋ ಶಾರದಕ್ಕ, ನೀವಿಂಥ ಮಾತುಗಳೆಲ್ಲ ಆಡಿದ್ರೆ ನನ್ನ ಕಿವಿಗೆ ಬೀಳೋದೇ ಇಲ್ಲ. ಒಂದು ನಿಮಿಷ ಇರಿ. ರಾಧಿಕಾ, ಛೆ, ನಿನ್ನನ್ನು ಈ ಪರಿಸ್ಥಿತಿಲಿ ನೋಡೋದಕ್ಕೆ ಮನ್ಸಿಗೆ ತುಂಬ ಸಂಕಟ ಆಗ್ತಾ ಇದೆ. ನಂಜುಗುಡಿ, ಬಿಗ್ಯ ಕಟ್ಟಿದ್ಯಾ ತಾನೆ? ಅಯ್ಯೋ ಕಟ್ಟಿರೋದ ಬಿಡಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಇವಳನ್ನ ಹೀಗೆ ಅಂತ ನಂಬೋದಕ್ಕಾಗಲ್ಲ. ಶಾರದಾ ಸಾಮಾನ್ಯದವಳು ಅನ್ಕೊಂಡ್ಬಿಟ್ರೆ ಮುಂದೆ ನಾವೇ ಸಮಸ್ಯೆನ ಎದುರಿಸ್ಬೇಕಾಗತ್ತೆ. ನಂಜುಗುಡಿ, ಬಿಟ್ಬಿಡು ನನ್ನ. ಯಾಕೆ ಈ ಮನೆ ಸರಿ ಇಲ್ವಾ? ಅಯ್ಯೋ, ದೇಸಾಯಿಗಳಂತ ಮನೆ ನಿಮಗೆ ಬೇರೆಲ್ಲೂ ಸಿಗಲ್ಲ. ಅಷ್ಟು ಪವಿತ್ರವಾದ ಮನೆ ಇದು. ಶಾರದಕ್ಕ, ಒಂದು ಸ್ವಲ್ಪ ದಿನ ಇಲ್ಲೇ ಇದ್ದು ನಿಮ್ಮ ಪಾಪನ ಕಳ್ಕೊಳ್ಳಿ. ಸದ್ಯಕ್ಕಂತೂ ನಾವು ನಿಮ್ಮನ್ನ ಬಿಡೋದಕ್ಕೆ ಆಗಲ್ಲ. ಊಟ ತಿಂಡಿಗೆ ಕೊರತೆ ಇಲ್ಲ.
ಆದರೆ ಸ್ನಾನ ಗಿನಕ್ಕೆ ಸ್ವಲ್ಪ ತೊಂದರೆ. ಊಟನೂ ಕೊಡೋದು ಬೇಡ ಬಿಡು, 2 ದಿನ ಇಲ್ಲೇ ಕೊಳೆಯೋ ಹಾಗೆ ಮಾಡೋಣ. ಓ ಹಾಗಂತೀಯಾ? ಹಸುವಿನ ನೋವು ಏನು ಅನ್ನೋದು ಇವಳಿಗೂ ಗೊತ್ತಾಗ್ಲಿ. ಪಾಪ ಇವನ್ ಮಗ ಶಾಂತನು ಅವನ ಗೋಳಾಟ ನೋಡೋಕೆ ಆಗ್ತಿಲ್ಲ. ನನಗೆ ಇವ್ರ ಕೊರಗಲ್ಲಿ ಎಲ್ಲಿ ಸತ್ತೋಗ್ಬಿಡ್ತಾನೋ ಅನ್ನೋ ಭಯ ಕಾಡ್ತಾ ಇದೆ. ಸತ್ರು ಏನು ಚಿಂತೆ ಇಲ್ಲ ಅಲ್ವಾ?